ಕೆರೆ ಒಳಗೆ ಬರೋದಂತೆ. ಇವ್ರು ಈ ಹುಡುಗಿ ಮಾಡದೆ ಅವಳ ಅಮ್ಮಂಗೆ ಒಪ್ಪಿಗೆ ಆದ್ರೆ ಈ ಹುಡುಗಿದೆ ಗೆಲ್ಲಿ, ಇಲ್ಲ ಅಂತಂದ್ರೆ ನಾವ್ ಮಾಡೋದು ಏನಾರ ತೆಪ್ಪು ಅಂತ ಅಂದ್ರೆ ನಮ್ದು ಸೋಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವತ್ತೊಂದು ಪಂಥ ಮಾಡಿದ್ರು. ಬ್ರಾಹ್ಮಣ ಕಂಚಿನ ಚೌಗಿ ಮೇಲೆ ಹೋದ, ನಮ್ ಜಾತಿ ಹುಡುಗಿ ಬಾಳದೆಲೆ ಮೇಲೆ ಹೋಗಿ ದಡ ಸೇರ್ತಂತೆ. ನಮ್ ಜಾತಿ ಹುಡುಗಿ ಹಿಂದೆ ಒಂದ್ ವರ್ಷ ಹಿಂದೆ ಒಂದು ಬ್ರಾಹ್ಮಣರ ಮನೆ ನಮ್ ಜಾತಿ ಹುಡುಗಿ ಒಂದು ಕುರಿ ಎಮ್ಮೆ ದನ ಕಾಯ್ಕೊಂಡಿದ್ದಾಗ ಬಂದು ಡೈಲಿ ಬ್ರಾಹ್ಮಣ ಒಂಥರ ಪೂಜೆ ಮಾಡ್ಬಿಟ್ಟು ಹೋದ್ರೆ ಈ ಹುಡುಗಿ ಒಂಥರ ನಮ್ ಜಾತಿ ಹುಡುಗಿ ಒಂದು ಅವ್ರ ಮನೆ ಪಂಗ್ಲಾನ ಕೊಡಲ್ಲಂತೆ. ಕುರಿ ದನ ಹಸಗಳು ಕಾಯ್ಕೊಂಡಿತ್ತಲ್ಲ, ಕಾಯ್ಕೊಂಡಿದ್ದಾಗ ಡೈಲಿ ಬಂದು ಕೆರೆ ಒಳಗೆ ಬರೋದಂತೆ. ಬಾಗಿಲು ಸಂಗಮ ಬಾಗಿಲು ತೆಗಿ ಅಂತ ಅಂತಾರಲ್ಲ, ತಗೊಳ್ಳೋದಂತೆ. ಅದ್ರೊಟ್ಟಿಗೆ ಆ ಹುಡುಗಿ ಬಂದ ತಕ್ಷಣ ತಗೊಳ್ಳೋನ್ವೆ ಒಂದಿನ ಏನಾಯ್ತು, ಕಾಯಕ್ಕೆ ಎಲ್ಲವ ಕಾಯ್ದೇನು ನಾವೊಂಥರ ಪೂಜೆ ಮಾಡೋದ್ರು ಅವ್ರೊಂಥರ ಪೂಜೆ ಮಾಡ್ತಾರಲ್ಲ ಅಂತ ಅವರು ಕಾದ್ರು. ಬ್ರಾಹ್ಮಣರು ಒಂದು ಕದನ ಮೂಲಲ್ಲಿ ನಿಂತ್ಕೊಂಡು ಕಾದಾಗ ಒಂದ್ ದಿವಸ ಹಂಗೆ ಮಾಡ್ತಾ ಇತ್ತು. ಆಗ ಹಿಡ್ಕೊಂಡ್ರು. ಕಾದು ಹಿಡ್ದಂತ ಸಂದರ್ಭದಲ್ಲಿ ಆಗ ನ್ಯಾಯ ಕೊಡೋದೇ ಸರಿ ಅಂದ್ಬಿಟ್ಟು ಬ್ರಾಹ್ಮಣರೆಲ್ಲ ಸೇರಿ ನ್ಯಾಯ ಕೂರ್ಸಿದ್ರು. ನ್ಯಾಯ ಕೂರಿಸಿದಾಗ ಇವ್ರು ಈ ಹುಡುಗಿ ಮಾಡದೆ ಅವಳ ಅಮ್ಮಂಗೆ ಒಪ್ಪಿಗೆ ಆದ್ರೆ ಈ ಹುಡುಗಿದೆ ಗೆಲ್ಲಿ, ಇಲ್ಲ ಅಂತಂದ್ರೆ ನಾವ್ ಮಾಡೋದು ಏನಾರ ತೆಪ್ಪು ಅಂತ ಅಂದ್ರೆ ನಮ್ದು ಸೋಲಿ ಅನ್ನೋ ಲೆಕ್ಕಾಚಾರದಲ್ಲಿ ಅವತ್ತೊಂದು ಪಂಥ ಮಾಡಿದ್ರು. ಪಂಥ ಮಾಡಿದಾಗ ಬ್ರಾಹ್ಮಣರು ಕಂಚಿನ ಚೌರ್ಗಿ ಮೇಲೆ ಮಧ್ಯ ಕೆರೆಲಿ ಬ್ರಾಹ್ಮಣ ಕಂಚಿನ ಚೌರ್ಗಿ ಮೇಲೆ ಹೋದ, ನಮ್ ಜಾತಿ ಹುಡುಗಿ ಬಾಳದೆಲೆ ಮೇಲೆ ಹೋಗಿ ದಡ ಸೇರ್ತಂತೆ. ನಮ್ ಜಾತಿ ಹುಡುಗಿ ದಡ ಸೇರಿದಾಗ ನೀರಿನ ಮೇಲ್ಗಡೆ ಅವರು ಅರ್ಧಕ್ಕೆ ಮುಳುಗೋದ್ರಂತೆ ಬ್ರಾಹ್ಮಣರು. ಮುಳುಗೋದಾಗ ನಮ್ ಜಾತಿ ಹುಡುಗಿ ಹೋಗ್ಬಿಟ್ಟು ಸೀದಾ ದಡ ಸೇರ್ಬಿಡ್ತಂತೆ. ಆಗ ಅವತ್ತಿನಿಂದ ಇವತ್ತಿನವರೆಗೂ ಅವ್ರಿಗೋಸ್ಕರ ಅವ್ರು ಮಾಡ್ತಿದ್ಕೋಸ್ಕರ ಒಪ್ಪತ್ತು ವರ್ಷದಲ್ಲಿ ಹೂನ್ ತೇರು ಪಂಚಮಿ ಬಂದಾಗ ಅವ್ರ ಸರ್ತಿ ಒಪ್ಪತ್ತು ಮಾಡ್ತಾರೆ. ಬಾಕಿ ಅಂತೆ ನಮ್ದು ಲಕ್ಷ್ಮೀಪುರದ ಗ್ರಾಮಸ್ಥರು ಮುಖಂಡರುಗಳೆಲ್ಲ ಸೇರಿ ಮಾಡ್ಕೊಂಡು ಅವತ್ತಿಂದ ಇವತ್ತಿನ ಕಾಲದವರೆಗೂ ಮಾಡ್ಕೊಂಡು ಬಂದವ್ರೆ. ರಥೋತ್ಸವ ಪೂಜೆ ವಿಶೇಷತೆ ಏನು ಮಾಮೂಲಿ, ವರ್ಷ ಈಗ ಮಾಡ್ತಾರಂಗೆ ವರ್ಷ ಮಾಡ್ಕೊಂಡು ಹೋಯ್ತವ್ರೆ. ಜಾತ್ರೆ ಮಹೋತ್ಸವ, ತೇರು ಪಲ್ಲಕ್ಕಿ ಉತ್ಸವ, ಓಕ್ಲಿ ಎಲ್ಲಾನು ನಡೆಸ್ಕೊಂಡು. ಕೆರೆ ಮಧ್ಯದಲ್ಲೂ ದೇವಸ್ಥಾನ ಇದೆ ಅಂತಂತಾರಲ್ಲ, ಅದಕ್ಕೆ ಅವಾಗ ಹಂಗ್ ಮಾಡಿದ್ರಲ್ಲ. ಇವಾಗ್ಲೂ ತೆಪ್ಪೋತ್ಸವ ಆದಾಗ ಆ ದೇವ್ರು ಎಲ್ಲೆಲ್ಲಿ ಆ ಹುಡುಗಿ ಎಲ್ಲೆಲ್ಲಿ ಇದ್ ಮಾಡಿತ್ತು ಅಲ್ಲೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲೆಲ್ಲ ಪೂಜೆ ಕೈಕರ್ಯಗಳೆಲ್ಲ ನಡೆಸ್ಕೊಂಡ್ ಬರ್ತಾವ್ರಿ. ಅವತ್ತಿನಿಂದ ಇವತ್ತಿನವರೆಗೂ ತೆಪ್ಪೋತ್ಸವದ ದಿನ ಅಲ್ಲಿಗೆ ತೆಪ್ಪೋತ್ಸವ ಹೋಗ್ಲಿ ದಿವ್ಸ ಆ ಕೆರೆ ಮ್ಯಾಕ್ ಹೋಗಿ ಅವತ್ತು ಆ ಹುಡುಗಿ ಅಲ್ಲಿ ಇದಾಗಿತ್ತಲ್ಲ ಮಾಡಿತ್ತಲ್ಲ, ಆ ದಡ ಸೇರಿತ್ತಲ್ಲ, ಆ ಜಾಗಕ್ಕೆ ಹೋಗಿ ಇವತ್ತಿನವರೆಗೂ ಪೂಜೆ ಕೈಕರ್ಯಗಳನ್ನ ಮುಗಿಸ್ಕೊಂಡು ಎಂದಿನಂತೆ ದೇವಸ್ಥಾನಕ್ಕೆ ವಾಪಸ್ ಆಯ್ತೈತೆ ಅಮ್ಮ.